ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಯ್ರೆ, ಕಾರ್ತಿಕ್ನ ಈ ಕೇಸಲ್ಲಿ ಸಿಕ್ಕಾಕ್ಸಿರೋದು ಬೇರೆ ಯಾರು ಅಲ್ಲ, ಅವನ್ ಸ್ವಂತ ಅಕ್ಕ ಈ ಕೀರ್ತನ. ಸತ್ಯ, ಏನೇನೋ ಹೇಳ್ಬೇಡ ನೀನು. ಪ್ರೂಫ್ ಇರೋದಕ್ಕೆ ಹೇಳ್ತಿರೋದು ಕೀರ್ತನ. ಅದ್ ಹೇಗೆ ಸ್ವಂತ ತಮ್ಮಂಗೆ ಚೂರಿ ಹಾಕ್ಬಿಟ್ಟೆ ನೀನು? ನಿನ್ನಂತ ಅಕ್ಕನ ನಾನು ಈ ಲೋಕದಲ್ಲೇ ನೋಡಿಲ್ಲ. ಸತ್ಯ, ನನಗೆ ತುಂಬಾ ಗೊಂದಲ ಆಗ್ತಿದೆ. ಇವಳು ಹೇಗೆ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾಳೆ? ಎಲ್ಲ ದುಡ್ಡಿನ ಆಟ ಅತ್ತೆ. ಇವಳಿಗೆ ದುಡ್ಡು ಬೇಕು. ಆಫೀಸಲ್ಲಿ ಇವಳು ಗಂಡ ಮಾಡ್ತಿದ್ದ ಮೋಸನ ನಾನು ಬಯಲ್ ಮಾಡಿದೆ. ಆಮೇಲೆ ರಾಯರೆಲ್ಲ ಕಟ್ನಿಕ್ ಮಾಡಿಬಿಟ್ರು. ಅದಕ್ಕೆ ದುಡ್ಡಿಗೋಸ್ಕರ ಬೇರೆ ದಾರಿನ ಕಂಡು ಹಿಡ್ಕೊಂಡಿದ್ದಾಳೆ. ಅದೇ ಈ ನಕಲಿ ಮಾತ್ರೆಗಳು. ಕೀರ್ತನ, ಏನಿದು? ಸತ್ಯ ಹೇಳ್ತಿರೋದು ನಿಜಾನಾ? ಮಾತಾಡೋ. ಮಾತಾಡೋದಕ್ಕೆ ಅವಳಿಗೆ ಬಾಯಿ ಎಲ್ಲಿದೆ ಅತ್ತೆ? ಎಲ್ಲೋ ಅವಳ ಹೆಸರು ಬರಬಾರ್ದು ಅಂತ ಆ ರವಿನ್ ಕಳ್ಸಿದಾಳೆ. ರವಿ ಅಂದ್ರೆ ಅವತ್ ನಮ್ಮ ಮನೆಗೆ ಬಂದಿದ್ನಲ್ಲ, ಅವನು. ರವಿಯಿಂದಾಗಿ ಕಾರ್ತಿಕ್ ಕೂಡ ಈ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಹಾಗೆ ಮಾಡಿದ್ಲು. ಸತ್ಯ, ನನ್ಗೆ ಅವಾಗ ಇದು ನಕಲಿ ಮಾತ್ರೆಗಳ ಜಾಲ ಅಂತ ಗೊತ್ತೇ ಆಗಲಿಲ್ಲ. ಏನೋ ಇನ್ವೆಸ್ಟ್ಮೆಂಟ್ ಅಂತ ನಾನು ಸೇರ್ಕೊಂಡೆ ಅಷ್ಟೇ. ಎಲ್ಲಾ ಕಡೆನೂ ಕಾರ್ತಿಕ್ ಹೆಸರೇ ಮುಂದೆ ಬರ್ಲಿ ಅನ್ನೋ ತರ ಕೀರ್ತನ ನೋಡ್ಕೊಂಡ್ಲು. ಒಂದ್ ವೇಳೆ ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ಕಾರ್ತಿಕ್ ಹೆಸರೇ ಬರ್ಲಿ, ಅವಳ ಹೆಸರು ಬರಬಾರ್ದು ಅನ್ನೋ ತರ ಪ್ಲಾನ್ ಮಾಡಿದ್ಲು. ಅಯ್ಯೋ ಪಾಪಿ, ಏನೇ ಬಂದಿರೋದು ನಿನಗೆ? ಸ್ವಂತ ತಮ್ಮನ ಮೇಲೇನೆ ಷಡ್ಯಂತ್ರ ಮಾಡ್ತೀಯ? ಅಷ್ಟೇ ಅಲ್ಲ ರಾಯ್ರೆ, ಅವಳ ಫೋನ್ ನಂಬರ್ ಕೂಡ ಹೊರಗೆ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಾಳೆ. ಆದ್ರೆ ಇವತ್ತು ಡಿಜಿಟಲ್ ಯುಗ. ಎಷ್ಟೇ ಬುದ್ಧಿವಂತರಾದ್ರೂ ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾರೆ. ನಾನು ರವಿ ಕಾಲ್ಸ್ನ ಟ್ರೇಸ್ ಮಾಡಿದೆ. ಆಗ್ಲೇ ಇವಳು ಬಂಡವಾಳ ಗೊತ್ತಾಗಿತ್ತು. ಇವಳು ಇನ್ನೊಂದು ನಂಬರಿಂದ ಫೋನ್ ಮಾಡಿದ್ದಾಳೆ. ಆ ಎಲ್ಲ ಕಾಲ್ ಡೀಟೇಲ್ಸು ಇಲ್ಲಿದೆ. ಇಷ್ಟು ಸುಲಭವಾಗಿ ನೀನು ತಗ್ಲಾಕೋತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ವಾ ಕೀರ್ತನ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.